ತಾಲೂಕಿನ ಮಹದೇವಪುರದಲ್ಲಿ ಇಂದು ಪೌರ ಕಾರ್ಮಿಕರ ಸಹಯೋಗದಲ್ಲಿ ಸ್ವಚ್ಛತಾ ಕಾರ್ಯ ನಡೆಯಿತು. ರಾಜ್ಯದಲ್ಲಿ ಹೆಚ್ಚುತ್ತಿರುವ ಡೆಂಗಿ ಪ್ರಕರಣಗಳಿಂದ ಜಾಗೃತರಾಗಿರುವ ಕರ್ನಾಟಕ ದಲಿತ ಕ್ರಿಯಾ ವೇದಿಕೆ ಸಂಘಟನೆ ಮಹದೇವಪುರದ ಬೆಳ್ತೂರಿನ ಬಳಿ ಇರುವ ಕುಂಬೇನ ಅಗ್ರಹಾರದ ನ್ಯಾಷನಲ್ ಪಬ್ಲಿಕ್ ಶಾಲೆಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ರಸ್ತೆ ಚರಂಡಿಗಳನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ಚಾಲನೆ ನೀಡಿದರು. ಕರ್ನಾಟಕ ದಲಿತ ಕ್ರಿಯಾ ವೇದಿಕೆಯ ರಾಜ್ಯಾಧ್ಯಕ್ಷ ಕಾಡುಗೋಡಿ ಸೊಣ್ಣಪ್ಪನವರ ನೇತೃತ್ವದಲ್ಲಿ ನಡೆದ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಬಿಬಿಎಂಪಿ ಅಧಿಕಾರಿಗಳು, ಪೌರ ಕಾರ್ಮಿಕರು, ನ್ಯಾಷನಲ್ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು, ಸಿಬ್ಬಂದಿ ವರ್ಗದವರು ಸಹಕಾರ ನೀಡಿದರು. ಚರಂಡಿಗಳಲ್ಲಿ ಬೆಳೆದಿದ್ದ ಗಿಡಗಳನ್ನು ಕತ್ತರಿಸಿ ಕಸವನ್ನು ತೆರವುಗೊಳಿಸುವ ಮೂಲಕ ನೀರು ನಿಲ್ಲದಂತೆ ಮಾಡಿ ಇಡೀ ಮಹದೇವಪುರ ಕ್ಷೇತ್ರವನ್ನು ಡೆಂಗಿಯಿಂದ ಕಾಪಾಡಿಕೊಳ್ಳಬೇಕು. ಸಾರ್ವಜನಿಕರ ಹಿತ ಕಾಪಾಡುವ ಉದ್ದೇಶದಿಂದ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡು ಜನರಲ್ಲಿ ಜಾಗೃತಿ ಮೂಡಿಸುತ್ತಿರುವ ಕರ್ನಾಟಕ ದಲಿತ ಕ್ರಿಯಾ ವೇದಿಕೆ ರಾಜ್ಯಾಧ್ಯಕ್ಷ ಕಾಡುಗೋಡಿ ಸೊಣ್ಣಪ್ಪನವರಿಗೆ ಬೆಳ್ತೂರು ವೆಂಕಟೇಶ್, ರಾಧಾಕೃಷ್ಣ, ಪ್ರದೀಪ್, ಫಾತಿಮಾ ಹಾಗೂ ಸಂಘಟನೆಯ ಮುಖಂಡರು, ಕಾರ್ಯಕರ್ತರು ಸಾಥ್ ನೀಡಿದರು. ಜೈ ಭೀಮ್. ಏನು ಇವತ್ತಿನ ದಿವಸ ನಾವು ಈ ಮಹದೇವಪುರ ಕ್ಷೇತ್ರದಲ್ಲಿರ್ತಕ್ಕಂಥ ಕುಂಬೇನಗರ ಇಲ್ಲಿ ಒಂದು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತಂದ್ಬಿಟ್ಟು ಹೇಳಿ ಅವರು ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ಬೇಕು ಅಂತಂದ್ಬಿಟ್ಟು ಹೇಳಿ ಅವರ ಜೊತೆ ಒಳಗಡೆ ನಾವು ನಮ್ಮ ಸಂಘಟನೆ ಕರ್ನಾಟಕ ದಲಿತ ಕ್ರಿಯಾ ವೇದಿಕೆ ಮತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ನಮ್ಮ ಸ್ನೇಹಿತರಾಗಿರ್ತಕ್ಕಂಥವರು ರಾಧಾಕೃಷ್ಣ ಅಂತಂದ್ಬಿಟ್ಟು ಹೇಳಿ ಮತ್ತು ಇನ್ನೂ ಅನೇಕರು ಸಹಭಾಗಿಗಳು, BBMP ಮಾರ್ಷಲ್ ಅವರು ಸರ್ಕಾರದ ವತಿಯಿಂದ ಅವರು ನಮಗೆ ಸಹಕಾರವನ್ನು ಕೊಡ್ತೀನಿ ಅಂತ ಹೇಳಿದಾಗ ನಾವು ಈ ಭಾಗದಲ್ಲಿರ್ತಕ್ಕಂಥ ಈ ಶಾಲೆ ಆವರಣದಲ್ಲಿ ನಾವು ಸ್ವಚ್ಛತಾ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಇವತ್ತು ಅನೇಕರು ನಮ್ಮ ಜೊತೆ ಒಳಗಡೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರಾಗಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರು, ಹಾಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತವರು, ಅವರೆಲ್ಲ ಅಧಿಕಾರಿ ವರ್ಗದವರೆಲ್ಲ ಕೂಡ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಇವತ್ತು ಕಾರಣ ಇಷ್ಟೇ, ನಮ್ಮ ಕಾನ್ಸೆಪ್ಟ್ ಏನಂತಂದರೆ ಈಗಾಗಲೇ ಮಳೆಗಾಲ ಶುರುವಾಗಿ ಈಗ ಸಾಂಕ್ರಾಮಿಕ ರೋಗಗಳು ಮತ್ತು ಡೆಂಗು ಜೊತೆ ಒಳಗಡೆ ಜಿಂಕಾ ಅನ್ನೋ ಒಂದು ವೈರಸ್ ಕೂಡ ಈಗಾಗಲೇ ಭಾಳ ದೊಡ್ಡ ಮಟ್ಟದಲ್ಲಿ ಹರಡ್ತಾ ಇರ್ತಕ್ಕಂಥದ್ದು. ಈ ಶಾಲಾ ಮಕ್ಕಳಿಗೆ ಭಾಳಷ್ಟು ಇದು ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು ಪ್ರಾರಂಭ ಆಗ್ತಿರ್ತಕ್ಕಂಥದ್ದೇ ಅಲ್ಲಿ. ಹಾಗಾಗಿ ಸಾರ್ವಜನಿಕರಲ್ಲಿ ನಾವೆಲ್ಲ ಕೂಡ ಇದರ ಬಗ್ಗೆ ಗಮನ ಹರಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಬೇಕು ಅಂತಂದ್ಬಿಟ್ಟು ಹೇಳಿ ನಮ್ಮ ಸಂಘ ಸಂಸ್ಥೆಗಳು ಈ ಶಾಲೆಯ ಸಿಬ್ಬಂದಿ ವರ್ಗದ ಜೊತೆಯಲ್ಲಿ ನಾವು ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮ ಆದ ನಂತರವೂ ಕೂಡ ಇದು ಇಲ್ಲಿಗೆ ನಾವು ನಿಲ್ಲಿಸೋದಿಲ್ಲ. ನಾವು ಮುಂದಿನ ದಿನಗಳಲ್ಲಿ ಇದು ಎಲ್ಲ ಭಾಗಗಳಲ್ಲೂ ಕೂಡ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಭಾಗಗಳಲ್ಲೂ ಕೂಡ ನಾವು ಕಾರ್ಯಕ್ರಮವನ್ನು ನಮ್ಮ ಸಂಘಗಳ ಪರವಾಗಿ ನಾವು ಎಲ್ಲರ ಜೊತೆ ಒಳಗಡೆ ಕೈ ಜೋಡಿಸ್ಕೊಂಡು ಸಾರ್ವಜನಿಕರ ಎಲ್ಲರ ಹಿತಕ್ಕಾಗಿ ನಾವು ಈ ಕೆಲಸವನ್ನು ಮಾಡಬೇಕು ಅಂತ ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಇನ್ನೂ ಎಲ್ಲೆಲ್ಲಿ ಶಾಲಾ ಕಾಲೇಜುಗಳಿದ್ದಾವೆ ಅವರೆಲ್ಲರೂ ಕೂಡ ಸಾಮಾಜಿಕವಾಗಿ ಎಲ್ಲ ಸೇರಿಕೊಂಡು ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಸ್ವಯಂ ಪ್ರೇರಿತವಾಗಿ ಮಾಡಬೇಕು ಮತ್ತು ಜಾಗೃತಿಯನ್ನು ಮೂಡಿಸಬೇಕು. ಆರೋಗ್ಯದ ವಿಚಾರದಲ್ಲಿ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು. ಈಗಾಗಲೇ ಸರ್ಕಾರ ಕೂಡ ಘೋಷಣೆ ಮಾಡಿದೆ, ಸಾರ್ವಜನಿಕವಾಗಿ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತ ಹೇಳಿರೋದ್ರಿಂದ ಹಾಗಾಗಿ ಸಾರ್ವಜನಿಕರು ಕೂಡ ಇದನ್ನು ನಾವು ಜೊತೆಗೂಡಿಸ್ಕೊಳ್ಬೇಕಾಗ್ತದೆ. ಎಲ್ಲರೂ ಕೂಡ ಆರೋಗ್ಯವಾಗಿ ಇರಲಿ, ಸುಭಿಕ್ಷೆಯಿಂದ ಬಾಳೋಣ ಅಂತಂದ್ಬಿಟ್ಟು ಹೇಳಿ ಈ ಒಂದು ನಾವು ಕರ್ನಾಟಕ ದಲಿತ ಕ್ರಿಯಾ ವೇದಿಕೆ ಮತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು BBMP ಹೆಲ್ತ್ ಡಿಪಾರ್ಟ್ಮೆಂಟು ಮತ್ತು ನಮ್ಮ ಜೊತೆಯಲ್ಲಿ ಅನೇಕ ಸ್ನೇಹಿತರುಗಳೆಲ್ಲ ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು ಅಂತಂದ್ಬಿಟ್ಟು ಹೇಳಿ ನಮ್ಮ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ಮುಖ್ಯವಾಗಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನವರು ಮತ್ತು ಇಲ್ಲಿ ಪ್ರಾಂಶುಪಾಲರಾಗಿರ್ತಕ್ಕಂಥ ರೂಪಾ ಮೇಡಮ್ನವರು ಮತ್ತು ಸಂಗೀತಾ ಮೇಡಮ್ ಅವರು ಮತ್ತು ಪ್ರಭಾ ಮೇಡಮ್ ಅಂತಂದ್ಬಿಟ್ಟು ಹೇಳಿ ಇವರೆಲ್ಲರೂ ಕೂಡ ಭಾಳಷ್ಟು ನಮ್ಮನ್ನು ಬಂದು ಭೇಟಿಯಾಗಿ ನಮ್ಗೆ ಈ ಕಾರ್ಯಕ್ರಮವನ್ನು ಮಾಡಿಕೊಡಿ. ನಮ್ಮ ಮಕ್ಕಳು ಇಲ್ಲಿ ಸರಿಸುಮಾರು 3 ರಿಂದ 4 ಸಾವಿರ ಜನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅದು ಭಾಳ ಆರೋಗ್ಯಕ್ಕೆ ತೊಂದರೆ ಕೊಡ್ತಕ್ಕಂಥ ಒಂದು ಭಯ ಇದೆ. ಹಾಗಾಗಿ ನೀವೆಲ್ಲ ಕೂಡ ಬಂದು ಸಹಕಾರ ಕೊಡಬೇಕು ಅಂತಂದ್ಬಿಟ್ಟು ಹೇಳಿ ಈ ಶಾಲಾ ಸಿಬ್ಬಂದಿ ವರ್ಗದವರೆಲ್ಲ ಕೂಡ ನಮ್ಮನ್ನು ಬರಮಾಡಿಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಅವರ ಮುಖಾಂತರವೇ ನಾವು ಮಾಡಬೇಕು ಅಂತಂದ್ಬಿಟ್ಟು ಹೇಳಿ ಅವರಿಗೆ ಸಹಕಾರ. ಬಹಳ ಮುಖ್ಯವಾಗಿ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಈ ಮಹದೇವಪುರ ಕ್ಷೇತ್ರದ ಕುಂಬೇನಗರ ಗ್ರಾಮದಲ್ಲಿರುವಂತಹ ಒಂದು ನ್ಯಾಷನಲ್ ಪಬ್ಲಿಕ್ ಶಾಲೆಯ ಒಂದು ಆಡಳಿತ ಮತ್ತು ಶಿಕ್ಷಕರವರು ಎಲ್ಲ ಸೇರಿ ಇಲ್ಲಿ ಒಂದು ಸ್ವಚ್ಛತಾ ಕಾರ್ಯಕ್ರಮ ಮಾಡಬೇಕಂತೇಳಿ
ನಮ್ಮ ಕಾಡುಗೋಡಿ ಸಣ್ಣಪ್ಪ ಅವರ ಮುಖಾಂತರವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರೋದು. ಇದು ಒಂದು ಬಹಳ ಒಂದು ಉತ್ತಮವಾದ ಒಂದು ಕೆಲಸವನ್ನು ಇಡೀ ನಾಡಿನ ಜನತೆ ನೋಡುವಂಥ ಕಾರ್ಯಕ್ರಮ. ಮತ್ತು ಎಲ್ಲ ಶಾಲೆಗಳಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ಶಾಲೆಗಳು ಕೂಡ ಒಂದು ಏನು ವಿದ್ಯಾರ್ಥಿ ಒಂದು ಏನು ವ್ಯಾಸಂಗ ಮಾಡ್ತಾ ಇದ್ದಾರೆ ಅವರೆಲ್ಲ ಕೂಡ ಅಂಥ ಒಂದು ಕೆಲಸದಲ್ಲಿ ತೊಡಸ್ಕೊಂಡಿದ್ದಾಗ ಅವ್ರಿಗೂ ಒಂದು ಸಮಾಜದ ಒಂದು ಕಳಕಳಿ ಇರೋಂಥ ಒಂದು ಮನೋಭಾವವನ್ನು ಇದಾಗ್ತದೆ. ಹಾಗಾಗಿ ಈ ಶಾಲೆ ಅಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸಣ್ಣಪ್ಪ ಅವರು ಈಗಾಗಲೇ ಈ ಒಂದು ಕಾಡುಗೋಡಿ ಮತ್ತು ಮಹದೇವಪುರ ಕ್ಷೇತ್ರ ಒಂದು ಒಡನಾಟದಲ್ಲಿ ಬಹಳಷ್ಟು ಒಂದು ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಬಹಳ ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳಿಗಾಗಿ ಅವರು ಹಗಲಿರುಳು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕಾಡುಗೋಡಿ ಭಾಗದಲ್ಲಿ ಅಂತ ಅನೇಕ ಸಮಸ್ಯೆಗಳ ಬಗ್ಗೆ ಕೈ ಎತ್ಕೊಂಡು ಹೋರಾಟವಾದ ಮೂಲಕವಾಗಿ ಇವತ್ತು ಅವರು ಒಂದು ಜನರ ಒಂದು ಏನು ಸಾಮಾಜಿಕವಾಗಿ ಇರತಕ್ಕಂಥ ಮೂಲಭೂತ ಹಕ್ಕುಗಳು ಕೊಡಿಸೋದಕ್ಕಾಗಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ಗಮನಿಸಿ ಇವತ್ತು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕೂಡ ಸರ್ ಇಲ್ಲಿ ಮಕ್ಕಳು ಬಹಳಷ್ಟು ಇದ್ದಾರೆ, ಇಲ್ಲಿ ರಸ್ತೆ ಕ್ಲೀನ್ ಆಗೋದಾಗಲಿ ಚರಂಡಿ ಕ್ಲೀನ್ ಆಗೋದಾಗಲಿ ಈ ಒಂದು ಅನೇಕ ಸಮಸ್ಯೆಗಳಿದ್ದಾವೆ, ಇದನ್ನು ತಾವೆಲ್ಲ ಒಂದು ಸ್ವಚ್ಛತಾ ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ಅವರ ಒಂದು ಸಣ್ಣಪ್ಪ ಅವರ ಮುಖಾಂತರವಾಗಿ ಮಾಡಬೇಕಂತೇಳಿ ಇವತ್ತು ಇಡೀ ಶಾಲಾ ಮಂಡಳಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರೆಲ್ಲ ಸೇರಿಕೊಂಡು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಮಾಡೋದ್ರಿಂದ ಮುಂದಿನ ಪೀಳಿಗೆ ಕೂಡ ಒಂದು ಮಾದರಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದು ಬಹಳ ಒಂದು ಜನ ಮೆಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನನ್ನೂ ಕರೆದು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನನಗೂ ಕೂಡ ಹೆಮ್ಮೆ ಇದೆ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ನನ್ನ ಹೆಸರು ಬೆಳ್ತೂರು ವೆಂಕಟೇಶ್ ಅಂತೇಳಿ, ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯಾಧ್ಯಕ್ಷರು. ಜೈ ಭೀಮ್. Jai Hind. I'm very proud to be a part of this initiative. When Mr. Swarnappa took up this initiative to sort of eradicate dengue, which is rapidly spreading across the community and the neighborhood, he called me in the morning and he said, can you be a part of this? And it's so nice to be here. And he's been doing a tremendous community services for the last 30 years, and it is very, very highly appreciated, and proud to be a part of this initiative. Thank you so much. My name is Radha Krishnan. I hail from Kadugudi.